ವರ್ಷ ನಿಂತ ಗುರು ಶಿಷ್ಯನಿಗೆ ಅನುಗ್ರಹ ಮಾಡಿ ಗುರುಮಾರ್ಗದೊಳಗೆ ಒಯ್ತಿರ್ತಾನೆ. ಗಂಡ ಹೆಂಡತಿ ಪ್ರೀತಿ ಬೇಕು, ಗುರು ಶಿಷ್ಯರ ಪ್ರೀತಿ ಬೇಕು, ಭಕ್ತನಲ್ಲಿ ಪರಮಾತ್ಮನಲ್ಲಿ ಪ್ರೀತಿ ಬೇಕು. ಯಾವ ಥರ ಇರ್ತದೋ ಅದೇ ರೀತಿ ಗುರು ಶಿಷ್ಯರ ಸಂಬಂಧ ಹೆಂಗಪ್ಪ ಅಂದ್ರೆ ಭಾಳ ಅನನ್ಯತೆ ಸಂಬಂಧ, ಅವಿನಾಭಾವ ಸಂಬಂಧ. ಅವಾಗ ಮಾತ್ರ ಏನಾಗ್ತದ, ಶಿಷ್ಯನ ಮೇಲೆ ಗುರುವಿಗೆ ಅಂತಂಕರಣ ಪ್ರೀತಿ ಪ್ರೇಮ ಹುಡ್ತದ. ಏನಾಯ್ತಪ್ಪ ಅಂದ್ರೆ ಭಾಳ ಪ್ರೀತಿಯಿಂದ ಗುರು ಶಿಷ್ಯರು ಇರ್ತಿದ್ರು. ಗುರುವಿನ ಬಳಿ ಶಿಷ್ಯ ಅನುಗ್ರಹ ಮಾಡಿಕೊಂಡು ಗುರುಗಳಲ್ಲಿ ಸೇವಾ ಮಾಡ್ತಿರ್ತ. ಸೇವಾ ಮಾಡೋ ಸಂದರ್ಭದೊಳಗೆ ಏನಾಯಿತು, ಯಪ್ಪ ನಿನ್ನ ಬಳಿ ಬಹಳಷ್ಟು ಸಿದ್ಧಿಗಳದವ, ಸಾಧನ ಅದಾವ, ನನಗೂ ನೀನು ಸಾಧನ ತೋರಿಸ್ಬೇಕಂತೇಳಿ ಗುರುಗಳಲ್ಲಿ ಶಿಷ್ಯ ಪ್ರಶ್ನೆ ಮಾಡ್ತಾನೆ. ಅವಾಗ ಗುರುಗಳಂತಾರ, ಆಯ್ತಪ್ಪ ನಾನು ಒಪ್ಕೊಂಡ, ನೀ ಏನು ಸಾಧನ ಕಲಿತಿ ಮಗ ಕಲಿ ನೀನು ಅಂತೇಳಿ ಗುರುಗಳು ಅಂದಾಗ ಶಿಷ್ಯ ಅಂತಾನ, ಯಪ್ಪ ನೀ ಈ ಹೊಳಿ ದಂಡಿಯಿಂದ ಆ ಹೊಳಿ ದಂಡಿಗೆ ದಾಡ್ತಿದ್ದಲ್ಲ, ನನಗಂಥ ಸಾಧನ ಕಲಿಸಿಕೊಡ್ಬೇಕಂತೇಳಿ ಅಂದ. ಈ ಹೊಳಿ ದಂಡಿಯಿಂದ ಆ ಹೊಳಿ ದಂಡಿಗೆ ದಾಡ್ತಕ್ಕಂಥ ಸಾಧನ ನೀನು ಅಲ್ಲಿ ಕಳಿಸಿಕೊಡ್ಬೇಕು, ನಾನು ಕಲಿಬೇಕು ಅಂತಂದ. ಅವಾಗ ಅಂದರು ಗುರುಗಳು, ಆಯ್ತಪ್ಪ ಈ ಸಾಧನಕ್ಕೆ ನಿನಗೆ ಟೈಮ್ ಸಿಗ್ತದೆ, ಆ ಸಮಯ ನೀ ಸದುಪಯೋಗ ಮಾಡ್ಬೇಕಂತೇಳಿ ಗುರುಗಳು ಸಾಧನ ಹೇಳಿಕೊಡ್ಲಕ್ಕೆ ಪ್ರಾರಂಭ ಮಾಡಿದ್ರು. ಅರ್ಥ ಆಯ್ತಲ್ಲ, ಈ ಹೊಳಿ ದಂಡಿಯಿಂದ ನೀರಾಗಿಂದ ಆಚೆಗೆ ದಾಟಿರ್ಬೇಕು, ಈ ದಂಡಿಯಿಂದ ಆಚೆಗೆ ಹೋಗಿರ್ಬೇಕು, ಆಟೋಮೆಟಿಕ್ ಹೋಗಿರ್ಬೇಕು, ಯಾವ್ದು ಹಡಗಿಲ್ಲ ಏನಿಲ್ಲ. ಆಗ ಹೇಳಿದ್ರಲ್ಲ, ಯಾವ್ದು ಕುಂಬಳಕಾಯಿ ಕಟ್ಕೊಂಡು ಈಜಾಡ್ಲಕ್ಕೆ ಹೋದ್ರೆ ಕುಂಬಳಕಾಯಿ ಸಪೋರ್ಟಿ ನಿಂತು ಹೆಂಗೆ ದಾಟ್ತೀವಿ, ಗುರು ಇದ್ರೆ ಮಾತ್ರ ಭವ ದಾಟ್ಲಕ್ಕೆ ಸಾಧ್ಯ ಅಂತೇಳಿ ಹೇಳಿದ್ರು ಓರಂಚಿ ಅಜ್ಜರು. ಅದೇ ರೀತಿ ಏನಾಯ್ತು, 30 ವರ್ಷ ಟೈಮ್ ತಗೊಂಡ ಗುರು. 30 ವರ್ಷ ನಿಂತ ಟೈಮ್ ತಗೊಂಡ ಶಿಷ್ಯ. 30 ವರ್ಷದೊಳಗೆ ಕಲ್ತ ಈ ದಂಡಿಯಿಂದ ಆ ದಂಡಿಯನ್ನು ಸೇರ್ತಕ್ಕಂಥ ವಿದ್ಯೆ ಕಲ್ಕೊಂಡಾಗ ಏನಾಯ್ತಪ್ಪ ಅಂದ್ರೆ ಇಬ್ಬರು ಗುರು ಶಿಷ್ಯರು ಕಲ್ತು ಏನು ಮಾಡಿದ್ರು, ಹಳ್ಳಿ ಸಂಚಾರ ಮಾಡ್ಕೊತ ಹೋದ್ರು. ಒಂದು ಟೈಮ್ದಾಗ ಭಾಳ ದೊಡ್ಡ ಪ್ರಮಾಣ ಮಳೆ ಬರ್ಲಕತ್ತಿತ್ತು. ಮಳೆ ಬರುವ ಸಂದರ್ಭದಾಗ ಗುರು ಶಿಷ್ಯರು ಇಬ್ಬರು ಒಂದೇ ದಡ ಸೇರಿದ್ರು, ನಿಂತರು. ಯಪ್ಪ ಮಳೆ ಭಾಳ ಬರ್ಲಕತ್ತದಲ್ಲ ಅಂದ ಯಾರು ಶಿಷ್ಯ. ಹೌದು ಮಗ ಮಳೆ ಹೊಂಟದ, ಮತ್ತೆ ಏನು ಮಾಡಬೇಕು, ಮಳೆಗಾಲ ಅದ, ಪ್ರಕೃತಿ ಯಾರು ವಿರುದ್ಧ ಹೋಲಕ್ಕೆ ಬರಲ್ಲಲ್ಲ ಅಂದ. ಆಯ್ತಪ್ಪ ಪರವಾಗಿಲ್ಲ, ಮತ್ತು ನಾವೀಗ ಹೆಂಗನ ಮಾಡಿ ದಾಟಿ ಹೋಗ್ಬೇಕಲ್ಲ, ಹೌದು ದಾಟಿ ಹೋಗ್ಬೇಕು ಪರವಾಗಿಲ್ಲ, ದಾಟಮ್ ತಗೋ ಅಂದ. ಆಯ್ತಂದು ಇವಾಗ ಏನು ಮಾಡ್ದ, ಮತ್ತು ಗುರು ಕಲಿಸಿದ ವಿದ್ಯೆ ಇತ್ತಲ್ಲ, ಆಯ್ತು ಇನ್ನೇ ನಮಗೆ ನನ್ನ ಗುರು ಕೊಟ್ಟನ ವಿದ್ಯೆ ಅಂತ ಏನು ಮಾಡಿದನು, ಅವನ ಶಕ್ತಿ ನಿಂತ ಏನು ಮಾಡ್ದ, ಆಚೆಗೆ ದಾಟಿ ಹೋದ. ಈ ಹೊಳಿ ನಿಂತ ಆ ಹೊಳಿಗೆ ದಾಡ್ದವ, ನೀರಿನ ಮೇಲೆ ಅಂತರದಾಗ ದಾಟಿ ಆ ದಡಿಗೆ ಸೇರಿದ ಮೇಲೆ ಇವ ಅಲ್ಲಕತ್ತನು, ನಾ ಈ ದಡಿಗೆ ಸೇರಿ ಬಂದು ನಿಂತ ಇನ್ನು ನಮ್ಮ ಗುರುಗಳೇ ಬರಲಾಗ್ಯಾರಲ್ಲಪ್ಪ, ಅವ್ರ ಬಳಿ ಸಾಧನ ಅದ ಎಲ್ಲಾರ 30 ವರ್ಷ ಸಾಧನ ಕಲಿಸಿ ಕೊಟ್ಟಾರ ನಮ್ಮ ಗುರುಗಳು, 3 ನಿಮಿಷದಾಗ ಬರ್ಬೋದಾಗಿತ್ತು, 30 ನಿಮಿಷ ಆಯ್ತು ಇನ್ನೂ ಬರಲಿಲ್ಲ ಅಂತೇಳಿ ವಿಚಾರ ಮಾಡಿದಾಗ ಅವ ಯಾಕಪ್ಪ ನಮ್ಮ ಗುರುಗಳು ಇಷ್ಟೊಂದು ಟೈಮ್ ತೊಗೊಂಡ್ರಲ್ಲ, ಯಾಕೆ ಇಷ್ಟೆಲ್ಲ ಟೈಮ್ ಆಯ್ತಂತ ಆಲೋಚನೆ ಮಾಡ್ಲಕತ್ತಿದ್ದ. ಅವಾಗ ಏನು ಮಾಡಿದ್ರು ಗುರುಗಳು, ಏನು ಮಾಡಿದ್ರು ಅಡಗದಾಗ ಬಂದರು. ಅಡಗಿರ್ತದಲ್ಲ ಅಡಗದಾಗ ಬಂದರು. ಅಡಗನಾಗ ಬಂದು ದಡಿಗೆ ಸೇರಿದ್ರು. ಯಪ್ಪ ಗುರುವೇ, ಏನು ನಾನು ಖಾಲಿ 3 ನಿಮಿಷದಾಗ ಬಂದ, ನೀ ಏನು 30 ನಿಮಿಷ ಮಾಡಿದಲ್ಲ, ಇಷ್ಟೊತ್ತಾಯಿತು ದಡಿ ಸೇರ್ಲಕ್ಕ, ಏನು ಆರಾಮ್ ಬರ್ಬೋದಾಗಿತ್ತಲ್ಲ ನೀ ಅಂದ. ಅಲ್ಲೋ ಈಗೇನಾಗ್ಯದ, ಇಲ್ಲೇಪ್ಪ ನಾ 30 ವರ್ಷ ತೊಗೊಂಡಿದ್ದು, ನನಗೆ ಸಾಧನ ಮಾಡ್ಲಕ್ಕ 3 ನಿಮಿಷದಾಗ ಬಂದೀನಿ, ನೀ 30 ನಿಮಿಷ ಟೈಮ್ ತೊಗೊಂಡು ಅಡಿಗೆನಾಗ ಬಂದೆಲ್ಲ ಅಂದಾಗ ಗುರುಗಳಂತಾರ, ಇಲ್ಲೋ 20 ರೂಪಾಯಿ ರೊಕ್ಕ ಕೊಟ್ಟು ಬಂದಿನಲ್ಲ ನಾನು, ಸುಮ್ಮನಾದ್ರೂ ಬಂದಿಲ್ಲ, ರೊಕ್ಕ ಕೊಟ್ಟು ಬಂದೀನಿ. ಅಲ್ಲ ರೊಕ್ಕ ಕೊಡೋದು ಯಾಕೆ ಅವಶ್ಯಕತೆ ಐತಪ್ಪ, ನಿನ್ನ ಬಲ್ಲೇ ಇದ್ದೇ ಇತ್ತಲ್ಲ, ನೀರಿನಾಗ ದಾಟಿ ಬರೋದು, ದಾಟಿ ಬಂದ್ರೆ ಆಗ್ತಿತ್ತಲ್ಲ ಅಂದರು. ಗುರುಗಳ ಕರೆದ್ರಿ ಕಡೆ, ಹುಚ್ಚ ಹಂಗಲ್ಲ ಅದು ಲೆಕ್ಕ. ಇಲ್ಲ ಗುರುವೇ, 30 ವರ್ಷದ ತನ ನಾನು ಸುಮ್ಮನೆ ಹಿಂಗೆ 20 ರೂಪಾಯಿ ಕೊಟ್ಟರೆ ದಾಟಿ ಬರ್ತಿದ್ದ, ನಾನು ಈ ದಡ ಸೇರ್ತಿದ್ದ, ಸುಮ್ಮನೆ ನನಗೆ 30 ವರ್ಷ ಕಲಿಸಿ ಕೊಟ್ಟು 20 ರೂಪಾಯಿದಾಗ ನಾ ದಡಿನೇ ದಾಟಿನಿ, ನೀನು ಅರ್ಧ ತಾಸಿನಾಗ ಬಂದೆಲ್ಲ, ನೀನು ಇದಕ್ಕೆ ಕಲಿಸಿದೆ ನನಗೆ ಇಷ್ಟು ವರ್ಷ ದಿನ ಅಂದವ ಹುಚ್ಚ. ಗುರುಗಳಂದ್ರೆ ಅಲ್ಲೇ ಹುಚ್ಚ ಈ ಕಡೆ ಬಾರೋ ನೀನು ಅಂದ. ಹುಚ್ಚು ಕೊಡಿ, ನಿನಗೆ ಸಾಧನ ನಾನು ಸಿಕ್ಕಾಗ ಬಳಸಂತ ನಾನು ಸಾಧನ ಹೇಳಿಲ್ಲ, ನಾನು ಸಿಕ್ಕ ಸಮಯದಾಗ ಸಾಧನ ಬಳಸ್ಕೊಂತ ನಾ ಹೇಳಿಲ್ಲ. ಅಲ್ಲಿ ಅಡುಗಿತ್ತು, 20 ರೂಪಾಯಿ ಕೊಟ್ಟು ದಾಟಿ ಬಂದ್ರೆ ಮುಗಿದೇ ಹೋಯ್ತಲ್ಲ. 30 ವರ್ಷ ಸಾಧನ ನೀ ಖಾಲಿ ಏನಪ್ಪ ಅಂತಂದ್ರೆ 3 ನಿಮಿಷದಾಗ ದಾಟಿನಂತ ಹೇಳ್ತಿದ್ದಿ. ಸಂದರ್ಭ ಅನುಸಾರವಾಗಿ ಸಾಧನ ಕೊಟ್ಟಿದ್ದು ಬಳಸ್ಕೊಂಡ್ರೆ ಸಾಧನೆಗೊಂದು ಅರ್ಥ ಇರ್ತಿತ್ತು. 20 ರೂಪಾಯಿ ಕೊಟ್ಟು ದಾಟಿದ್ರೆ ಮುಗಿದೇ ಹೋಗ್ತಿತ್ತು. 30 ವರ್ಷದಿಂದ ಕಲಿಸಿದ ಗುರುವೇ 20 ರೂಪಾಯಿದು ಕಿಮ್ಮತ್ತು ಉಳಿತಲ್ಲ ಅಂತ ನೀ ತಿಳ್ಕೊಂಡಿದ್ದು ಹುಚ್ಚ. ಯಾವ ಸಮಯಕ್ಕೆ ಸಾಧನ ಬಳಸಿದ್ರೆ ಮಾತ್ರ ಆ ಸಾಧನಕ್ಕೊಂದು ಅರ್ಥ ಇರ್ತದ ಮಾತ್ರ. ಸಾಧನ ಬಿಟ್ಟು ನೀವೆಲ್ಲ ಹಿಂಗೆಲ್ಲ ಮಾಡಿದ್ರೆ ಇದಕ್ಕೆ ಅರ್ಥ ಇರಲ್ಲ ಅಂತೇಳಿ ಗುರುಗಳು ಅವಾಗ ಅಂದರು. ಅವಾಗ ಏನು ಮಾಡ್ದ, ಆಯ್ತಪ್ಪ ಯಾಕಲ್ಲಕ್ಕ
ಹಿಂಗಾಯ್ತು ಹಂಗಾಯ್ತು ಹೆಂಗನಾಯ್ತು ಈ ಜಗತ್ತಿಗೆ ಬಂದಿದ್ದಿ ಯಾವ ಸಮಯಕ್ಕೆ ಏನು ಬಳಸಬೇಕು ಬಳಸಿದ್ರೆ ಮಾತ್ರ ಅದಕ್ಕೆ ಅರ್ಥ ಇರ್ತದಂತಕ್ಕಂಥ ವಿಚಾರವನ್ನು ಕೂಡ ಅವ್ರು ಹೇಳಿದ್ರು. ಅದಕ್ಕಾಗಿ ನೀವು ಗುರುವಿನ ವಾಕ್ಯದಂತೆ ನಡ್ಕೊರಿ, ಗುರುವಿನ ಮಾರ್ಗದಲ್ಲಿ ಹೋಗ್ರಿ, ಎಲ್ಲರೂ ಗುರುವಿನ ಮಕ್ಕಳಾಗ್ರಿ, ಗುರುವಿನ ಮೇಲೆ ದೀಕ್ಷಾ ತಗೋರಿ, ಸನ್ಮಾರ್ಗದಲ್ಲಿ ನಡೀರಿ, ಪೂಜಾ ಪಾಠಕ್ಕೆ ಸಮಯ ಕೊಡ್ರಿ. ನಮಗೇನು ಬರೋದಿಲ್ಲ, ದಿನ ನಾವು ಮಾಡಿದಾಗ ನಾವು ಇರ್ತೀವಿ. ಇಲ್ಲಿ 5 ನಿಮಿಷ ಮಾತಾಡಿದ್ರೆ ನನಗೇನು ಬರಲ್ಲ, 10 ನಿಮಿಷ ಮಾತಾಡಿದ್ರೆ ನನಗೇನು ಬರಲ್ಲ. ನನಗೇನು ಬರ್ತದ ಅಂದ್ರೆ ನಾ ಕೊಟ್ಟ ಆಶೀರ್ವಾದ ನನಗೆ ಪುಣ್ಯ ಸಿಗ್ತದ. ನೀವು ತೊಗೊಂಡೋದ್ರೆ ನಿಮ್ಗೆ ಧರ್ಮ ಉಳಿಸ್ತದ, ನೀವು ಇಲ್ಲೇ ಬಿಟ್ಟೋದ್ರೆ ನನಗೇನು ಆಗಲ್ಲ. ಈ 2 ಮಾತಿನೊಳಗೆ ಹೇಳ್ಬೇಕಾಗಿದ್ದು ಏನಿಲ್ಲ, ಒಳ್ಳೆಯದು ಕೆಟ್ಟದ್ದು ಈ ಜಗತ್ತಿನಾಗ ಆದ, 2 ಪ್ರೀತಿಯಿಂದ ಸ್ವೀಕಾರ ಮಾಡಿರಿ. ಈ ಮಾತಿನಲ್ಲಿ ಏನಾದರೂ ನಿಮ್ಗೆ ಹೌದು ಅನಿಸಿದ್ರೆ ಸ್ವೀಕಾರ ಮಾಡಿರಿ, ಇಲ್ಲಾಂದ್ರೆ ಇಲ್ಲೇ ಬಿಟ್ಟು ಹೋಗಿರಿ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತಕ್ಕಂಥ ವಿಚಾರ ಹೇಳ್ತಾ ಆಶೀರ್ವಚನಕ್ಕೆ ವಿರಾಮವನ್ನು ನೀಡುತ್ತಿದ್ದೇವೆ. ಸರ್ವರಿಗೂ ಶುಭ ಮಂಗಲವಾಗಲಿ. ಓಂ ತತ್ವ.